ನಮಸ್ಕಾರ ಸ್ನೇಹಿತರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಹಿರೇಮಠ್ ಅವರ ಹತ್ಯೆ ಪ್ರಕರಣ ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ. ಅದು ಹಾಡ ಹಗಲೇ ಎಲ್ಲರ ನಡುವೆನೆ ಇಂತಹ ಭಯಂಕರ ಕೃತ್ಯ ನಡೆದಿರೋದು. ಹುಬ್ಬಳ್ಳಿಯ ನಗರದ ಜನತೆ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಆ ಕೃತ್ಯ ನಡೆದಿರೋ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ತೋರಿಸೋದಿಕ್ಕಾಗಲ್ಲ, ಅಷ್ಟು ಬರ್ಬರವಾಗಿದೆ. ಅನೇಕ ಸಂಘ ಸಂಸ್ಥೆಗಳು ಹೀಗಾಗಿ ಆರೋಪಿ ಫಯಾಜ್ ನನ್ನ ಗಲ್ಲಿಗೇರಿಸ್ಬೇಕು, ಆತನನ್ನು ನಮ್ಮ ವಶಕ್ಕೆ ಕೊಡಿ, ನಾವು ತಕ್ಕ ಶಾಸ್ತಿ ಮಾಡ್ತೇವೆ ಅಂತ ಹೇಳಿ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಆತನನ್ನು ಸುಮ್ಮನೆ ಬಿಡಬೇಡಿ, ಎನ್ಕೌಂಟರ್ ಮಾಡಿ ಅನ್ನೋ ಒತ್ತಡಗಳು ದಿನದಿಂದ ದಿನಕ್ಕೆ ಬರ್ತಾ ಇದೆ. ಆತನಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು. ಯುವತಿಯ ಹತ್ಯೆ ರಾಜ್ಯದ ಜನರನ್ನು ಶೋಕಕ್ಕೀಡು ಮಾಡಿದೆ. ಎಲ್ಲ ಸಂತಾಪ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ, ಹಂತಕ ಫಯಾಜ್ ನ ರೋಂಡ ಚೆಂಡಾಡಿದವರಿಗೆ 10 ಲಕ್ಷ ಬಹುಮಾನ ಅಂತೆಲ್ಲ ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಪ್ರಕರಣದ ನಂತರ ರಾಷ್ಟ್ರದ ಜನ, ಅದರಲ್ಲೂ ನಮ್ಮ ರಾಜ್ಯದ ಜನ ಬಹಳಷ್ಟು ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂದ್ರೆ ಇಂತಹದ್ದೇ ಪ್ರಕರಣಗಳು ಈ ಹಿಂದೆಯೂ ನಡೆದಿತ್ತು, ಅದೆಲ್ಲ ಹಳ್ಳ ಹಿಡಿದೋಗಿತ್ತು. ಇದು ಸಹ ಅದೇ ರೀತಿ ಎಲ್ಲಾಗುತ್ತೋ ಅನ್ನೋ ಆತಂಕ ಈಗ ಜನರಲ್ಲಿ ಇದೆ. ಈ ಎಲ್ಲದರ ನಡುವೆ ಈಗ ನೇಹಾರ ತಂದೆ ನಿರಂಜನ್ ಹಿರೇಮಠ್ ಅವರು ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇ ದಿನ ನನ್ನ ಬೆನ್ನಿಗೆ ಯಾರ್ಯಾರು ಇದ್ರೋ ಕಾಂಗ್ರೆಸ್ ನಾಯಕರು, ಅವ್ರು ಯಾರು ಈಗ ನನ್ನ ಜೊತೆಗೆ ಇಲ್ಲ. ಘಟನೆನ ವೈಯಕ್ತಿಕ ಅಂತ ಹೇಳಿದ್ದಂತಹ ಗೃಹ ಸಚಿವರು ಆ ನಂತರ ವಿಷಾದ ವ್ಯಕ್ತಪಡಿಸಿದ್ರು. ನೇಹ ಹತ್ಯೆ ಹಿಂದೆ ಒಬ್ಬನ ಕೈವಾಡ ಅಂದ್ರೆ ಕೇವಲ ಫಯಾಜ್ ಕೈವಾಡ ಮಾತ್ರ ಇಲ್ಲ, ಅದರ ಹಿಂದೆ 4 ಜನ ಇದ್ದಾರೆ ಅನ್ನೋ ಸ್ಫೋಟಕ ಹೇಳಿಕೆನ ನಿರಂಜನ್ ಹಿರೇಮಠ್ ಅವರು ಕೊಟ್ಟಿದ್ದಾರೆ, ನೇಹಾರ ತಂದೆ. ಆ ಎಲ್ಲ 4 ಜನರ ಹೆಸರನ್ನು ನಾನು ಠಾಣೆಯಲ್ಲಿ ಕೊಟ್ಟಿದ್ದೇನೆ, FIR ಅಲ್ಲಿ ಮೆನ್ಷನ್ ಮಾಡಿದ್ದೇನೆ ಅಂತಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಫೋಟೋಗಳನ್ನು ಹರಿಬಿಟ್ಟು ವೈರಲ್ ಮಾಡಲಾಗ್ತಾ ಇದೆ. ಆರೋಪಿ ಜೈಲಲ್ಲಿದ್ರೂ ಖಾತೆ ಸೃಷ್ಟಿ ಮಾಡಿ ಫೋಟೋ ಹಾಕ್ತಾ ಇರೋರು ಯಾರು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಬೇಕು. ನಮ್ಮ ಗೌರವ ಕುಂದು ಕೊರತೆಗೆ ಧಕ್ಕೆ ಆಗ್ತಾ ಇದೆ. ಹೀಗೆ ಆದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ನಿರಂಜನ್ ಹಿರೇಮಠ್ ಅವರು, ನೇಹಾರ ತಂದೆ, ಅಳಲು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಇನ್ಸ್ಟಾಗ್ರಾಮ್ ನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಫೋಟೋಗಳನ್ನು ವೈರಲ್ ಮಾಡ್ತಾ ಇರುವವರ ಬಂಧನ ಆಗಿದೆ. ನೇಹಾ ಫಯಾಜ್ ಅವ್ರದ್ದು ಟ್ರೂ ಲವ್ ಸ್ಟೋರಿ, ನ್ಯಾಯ ಸಿಗಬೇಕು ಅಂತೆಲ್ಲ ಪೋಸ್ಟ್ ಗಳನ್ನು ಹಾಕಿದ್ದಾರೆ. ಸ್ನೇಹಿತರೆ, ಈ ಆರೋಪಿ ಫಯಾಜ್ ಇದನಲ್ಲ, ಈತನ ಹಿಸ್ಟ್ರಿನೇ ಭಯಂಕರ. ಸ್ವತಃ ಎತ್ತು ಹೊತ್ತು ಸಾಕಿದಂತ ತಂದೆಯನ್ನೇ ಕೊಲೆ ಮಾಡೋದಕ್ಕೆ ಹೋಗಿದ್ದಂತೆ ಈತ. ಈ ಹಂತದಲ್ಲಿ ಹಂತಕ ಫಯಾಜ್ ಪರ ಯಾರು ವಕಾಲತ್ತು ವಹಿಸಬಾರ್ದು ಅಂತ ವಕೀಲರ ಸಂಘದಲ್ಲಿ ಮನವಿ ಮಾಡಲಾಗಿದೆ. ಆದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆರೋಪಿ ಎಂತ ಆರೋಪನೆ ಮಾಡಿರ್ಲಿ, ತನ್ನ ವಾದ ಮಂಡಿಸೋದಕ್ಕೆ ಸ್ವತಂತ್ರ ಕೊಟ್ಟಿರುತ್ತೆ. ಸರ್ಕಾರ ಸಹ ಅವನಿಗೆ ವಕೀಲರನ್ನು ಒದಗಿಸುವ ವ್ಯವಸ್ಥೆಯನ್ನು ಮಾಡುತ್ತೆ. ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಯಾವುದೇ ಮಾನವೀಯತೆಯ ಮನಸ್ಸಿರ್ತಕ್ಕಂಥ ವಕೀಲರು ಫಯಾಜ್ ಪರವಾಗಿ ವಾದ ಮಾಡೋದಿಲ್ಲ. ಯಾಕಂದ್ರೆ ಆತ ಮಾಡಿರ್ತಕ್ಕಂಥ ಕೃತ್ಯ ಇದೆಯಲ್ಲ, ಅಂತ ಭಯಂಕರವಾದ ಕೃತ್ಯ ಇಡೀ ಸಮಾಜನೇ ತಲೆ ತಗ್ಗಿಸುವಂತದ್ದು. ಸ್ವತಃ ಫಯಾಜ್ ಅವರ ತಾಯಿ ಕಣ್ಣೀರಾಕಿದ್ರು. ನಾನು 100 ಮಕ್ಕಳಿಗೆ ಪಾಠ ಮಾಡ್ತೀನಿ, ನನ್ನ ಮಗನೇ ಈ ತರ ದಾರಿ ತಪ್ಪಿ ಇಂತ ಕೃತ್ಯ ಮಾಡಿದಾಗ ನಾನು ಸಮಾಜದಲ್ಲಿ ತಲೆ ಎತ್ತಿ ಬಾಳೋದಾದ್ರೂ ಹೇಗೆ, ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಕೆ ಸಹ ಮನವಿ ಮಾಡಿದ್ದಾರೆ. ಸ್ನೇಹಿತರೆ, ಈ ರೀತಿಯ ನೇಹಾ ರೀತಿಯ ಕೃತ್ಯಗಳು ದಿನದಿಂದ ದಿನ ದೇಶದಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಯಾವ ಮಟ್ಟಕ್ಕೆ ಹೋಗಬಹುದು ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಭಯ ಆಗತ್ತೆ. ಈ ಎಲ್ಲ ಘಟನೆಗಳ ನಡುವೆ ಈಗ ಆತಂಕಕಾರಿ ವಿಷಯಗಳು ಒಂದೊಂದಾಗಿ ಹೊರ ಬರ್ತಾ ಇದೆ. ಸ್ವತಃ ಕಾಂಗ್ರೆಸ್ಸಿಗರೇ ಆಗಿರ್ತಕ್ಕಂಥ ನಿರಂಜನ್ ಹಿರೇಮಠ್ ಅವರು ತನ್ನ ಮಗಳ ತನಿಖೆಯ ದಾರಿ ತಪ್ಪಿಸುವ ಪ್ರಯತ್ನಗಳಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ನೀವೇ ಯೋಚನೆ ಮಾಡಿ, ಕಾಂಗ್ರೆಸ್ ಪಕ್ಷದವರು ತಮ್ಮದೇ ಆದ ಕಾರ್ಪೊರೇಟರ್ ಮಗಳಿಗೇನೆ ರಕ್ಷಣೆ ಕೊಡೋದಕ್ಕೆ ಹಿಂದು ಮುಂದು ನೋಡಿದ್ರಾ? ತನಿಖೆಯನ್ನ ದಿಕ್ಕು ತಪ್ಪಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ನಿರಂಜನ್ ಹಿರೇಮಠರ ಮಾತಿನಿಂದ ವ್ಯಕ್ತ ಆಗಿದೆ. ನಾನೀಗಾಗ್ಲೇ ಹೇಳ್ದೆ, ಅವರ ತಂದೆನೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕೃತ್ಯದ ಹಿಂದೆ ಫಯಾಜ್ ಒಬ್ಬನೇ ಇಲ್ಲ, ಇನ್ನು 4 ಜನ ಇದ್ದಾರೆ ಅಂತ. ಈ ಹಿಂದೆ ಸಹ ಫಯಾಜ್ ಆಸ್ತಿ ಮತ್ತು ದುಡ್ಡಿಗಾಗಿ ತನ್ನ ತಂದೆ ಬಾಬಾ ಸಾಹೇಬ್ ಕುಂಡು ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗಿದ್ನಂತೆ. ಅಷ್ಟೇ ಅಲ್ಲ, ಹತ್ಯೆಗೆ ಪ್ರಯತ್ನ ಸಹ ಮಾಡಿದ್ನಂತೆ. ಅದು ಎಲ್ಲೋ ಹೊರಗಡೆ ಅಲ್ಲ, ಮನೆಯಲ್ಲಲ್ಲ, ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಎದುರುಗಡೆನಲ್ಲೇ ಈ ಘಟನೆ ನಡೆದಿರೋದು. ಕೇವಲ 3 ತಿಂಗಳ ಹಿಂದಷ್ಟೇ ಸ್ವತಃ ತನ್ನ ತಂದೆನೇ ಠಾಣೆಗೆ ಹೋಗಿ, ನನಗೆ ಬೆದರಿಕೆ ಕೊಡ್ತಾ ಇದ್ದಾನೆ ಮಗ, ನನಗೆ ರಕ್ಷಣೆ ಕೊಡಿ,
ಸವದತ್ತಿ ಪೊಲೀಸ್ ಠಾಣೆಗೆ ತೆರಳಿ ರಕ್ಷಣೆ ಕೊಡಿ ಅಂತ ದೂರು ಕೊಟ್ಟಿದ್ದಾರೆ ತಂದೆ. ಫಯಾಜ್ ನನ್ನು ಠಾಣೆಗೆ ಕರೆಸಿಕೊಂಡಿದ್ದಂತ ಪೊಲೀಸರು ಬುದ್ಧಿವಾದ ಹೇಳಿದ್ದಾರೆ. ನೀನೇನಾದ್ರೂ ತಂದೆ ಮೇಲೆ ಹಲ್ಲೆ ಮಾಡಿದ್ರೆ ಒದ್ದು ಒಳಗಾಗ್ತೇನೆ, ಜೈಲಿಗೆ ಕಳಿಸ್ತೇವೆ ಅಂತ ಪೊಲೀಸರು ವಾರ್ನ್ ಮಾಡಿ ಮುಚ್ಚಳಿಕೆ ಬರೆಸಿಕೊಂಡು ಆತನನ್ನು ಅಂದ್ರೆ ಫಯಾಜ್ ನನ್ನು ಕಳಿಸಿದ್ದಾರೆ. ಈ ಹಿಂದೆ ಆಸ್ತಿ ವಿಚಾರದಲ್ಲಿ ತಂದೆ ತಾಯಿ ಮತ್ತು ಮಗನ ಮಧ್ಯೆ ಜಗಳ ಆಗಿದೆ. ಮಗ ಫಯಾಜು ತಾಯಿಯ ಜೊತೆ ನಿಂತು ತಾಯಿಯ ಪರ ತಂದೆ ವಿರುದ್ಧವಾಗಿ ಜಗಳ ಆಡಿದಾನೆ. ಪೊಲೀಸರು ಇದನ್ನು ಒಂದು ಸಾಮಾನ್ಯ ಪ್ರಕರಣ, ಕೌಟುಂಬಿಕ ಜಗಳ ಅಂತೇಳಿ ಬುದ್ಧಿವಾದ ಹೇಳಿ ವಾಪಸ್ ಕಳಿಸಿದ್ದಾರೆ. ಆದ್ರೆ ಈಗ ಇಂಥ ಭಯಂಕರ ಕೃತ್ಯ ಎಸಗಿದಾನೆ ನೋಡಿ ಫಯಾಜ್. ಸ್ನೇಹಿತರೆ, ಈ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಈ ಪ್ರಕರಣದ ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣಾ ರ್ಯಾಲಿನಲ್ಲಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆಗಳಾಗ್ತಾ ಇದೆ, ಭಜನೆ ಮಾಡಿದ್ರು ಹಲ್ಲೆಗಳಾಗ್ತಾ ಇದೆ, ಬೀದಿಗಳಲ್ಲಿ ಬಾಂಬ್ ಸ್ಫೋಟಗೊಳ್ಳುತ್ತಿದೆ ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹುಬ್ಬಳ್ಳಿ ನೇಹಾ ಪ್ರಕರಣವನ್ನು ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದಾರೆ ನರೇಂದ್ರ ಮೋದಿ. ಆ ಮೂಲಕ ಸಿದ್ದರಾಮಯ್ಯ ಗೌರ್ಮೆಂಟ್ಗೆ ಚಾಟಿ ಬೀಸುವ ಪ್ರಯತ್ನ ಮಾಡಿದ್ದಾರೆ. ನೇಹಾ ಮತ್ತು ಫಯಾಜ್ ಅವರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋದ್ರ ಬಗ್ಗೆ ಕೇಳಿದಾಗ ಅವರ ತಾಯಿ ಹೇಳಿದ್ರು, ನಮ್ಮ ಮಗಳು ಅಂತವಳಲ್ಲ, ಇದರಲ್ಲಿ ಕುತಂತ್ರ ಇದೆ, ಫೋಟೋಸ್ ಗಳನ್ನು ಎಡಿಟಿಂಗ್ ಮಾಡಲಾಗಿದೆ, ಇದು ತನಿಖೆಯನ್ನು ದಿಕ್ಕು ತಪ್ಪಿಸಲು ಮಾಡ್ತಾ ಇರ್ತಕ್ಕಂತ ಪ್ರಯತ್ನ ಅಷ್ಟೇ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ತಾಯಿ. ಸ್ವತಃ ಸಿಎಂ ಮತ್ತು ಗೃಹ ಸಚಿವರು ನಮ್ಮ ತೇಜೋವಧೆ ಮಾಡಿದ್ದಾರೆ, ನಮ್ಮ ಮಗಳು ಲವ್ ಮಾಡ್ತಾ ಇದ್ಲು, ಇದು ಲವ್ ಜಿಹಾದ್ ಅಲ್ಲ ಅಂತ ಹೇಳಿ ತನಿಖೆ ಆಗೋದಕ್ಕೂ ಮುಂಚೆಯೇ ತನಿಖೆಯನ್ನು ಹಳ್ಳ ಹಿಡಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ಆಪಾದನೆ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸ್ನೇಹಿತರೆ, ನಿರಂಜನ್ ಅವರು ಎಷ್ಟರ ಮಟ್ಟಿಗೆ ಡಿಪ್ರೆಸ್ ಆಗ್ಬಿಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಅಂದ್ರೆ, ಪ್ರಹ್ಲಾದ್ ಜೋಶಿ ಅವರು ಅವರ ಮನೆಗೆ ಭೇಟಿ ಕೊಟ್ಟಾಗ ಅವರ ಕೈ ಹಿಡಿದು ನಮ್ಮ ಸರ್ಕಾರದಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನುವ ಯಾವುದೇ ವಿಶ್ವಾಸ ಇಲ್ಲ, ನ್ಯಾಯ ಅಂತ ಏನಾದ್ರೂ ಸಿಗೋದಿದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಪ್ರಹ್ಲಾದ್ ಜೋಶಿ ಅವರು ಮನೆಗೆ ಭೇಟಿ ನೀಡಿದಾಗ ಹೇಳಿದ್ದಾರೆ. FIR ನಲ್ಲಿ ಪೋಷಕರು ಮೆನ್ಷನ್ ಮಾಡಿರೋದೇನಪ್ಪಾ ಅಂದ್ರೆ, ನೇಹಾಳನ್ನು ಫಯಾಜ್ ಪ್ರೀತಿ ಮಾಡ್ತಿದ್ದ, ಮದುವೆ ಮಾಡಿಕೊಡುವಂತೆ ನಮಗೆ ದುಂಬಾಲು ಬಿದ್ದಿದ್ದ, ಸುಮಾರು 4-5 ತಿಂಗಳಿಂದ ಮದುವೆ ಮಾಡಿಕೊಡಿ ಅಂತ ಪೀಡಿಸ್ತಾ ಇದ್ದ. ಆದ್ರೆ ನೇಹಾ ಪೋಷಕರು ನಮ್ಮ ಮಗಳು ನಿನ್ನನ್ನು ಇಷ್ಟಪಟ್ಟಿಲ್ಲ, ಹೆಚ್ಚಿನ ವ್ಯಾಸಂಗ ಮಾಡೋದಿದೆ ಅಂತ ಅವರ ಕುಟುಂಬಕ್ಕೆ ರಿಪ್ಲೈ ಕೊಟ್ಟಿದ್ರಂತೆ. ಸ್ವತಃ ನೇಹಾರ ಪೋಷಕರು ಫೋನ್ ಕಾಲ್ ಮಾಡಿ ಫಯಾಜ್ ಕುಟುಂಬಕ್ಕೆ ಹೇಳಿದ್ರಂತೆ. ಇಷ್ಟೆಲ್ಲ ಆದ ಮೇಲೂ ಸಹ 4-5 ಬಾರಿ ಫಯಾಜ್ ನಿಂದ ಥ್ರೆಟ್ ಬಂದಿತ್ತಂತೆ, ನಿನ್ನನ್ನು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಂತೆ ನೇಹಾಳಿಗೆ. ಇದನ್ನೆಲ್ಲ ನೇಹಾ ಪೋಷಕರ ಗಮನಕ್ಕೆ ತಂದಿದ್ರು. ಆದರೆ ಪೋಷಕರ ನಿರ್ಲಕ್ಷ್ಯ ಎಲ್ಲೋ ಒಂದ್ ಕಡೆ ಆಕೆಯ ಜೀವಕ್ಕೆ ಕುತ್ತಾಯ್ತು. ಆಗಲೇ ಈ ವಿಷಯ ಠಾಣೆಯ ಮೆಟ್ಟಿಲೇರಿದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ನೇಹಾ ನಮ್ಮೊಂದಿಗೆ ಇರ್ತಾ ಇದ್ರು. ಸ್ನೇಹಿತರೆ, ಇದಿಷ್ಟು ನೇಹಾ ಪ್ರಕರಣದ ಬಗೆಗಿನ ಅಪ್ಡೇಟ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.